ಇನ್ನು ಬಿಸಿಲಿನ ಕಾವು ಏರ್ತಾ ಇದ್ದಂತೆ ಬಾಗಲಕೋಟೆ ಉಪಚುನಾವಣೆಯ ಕಾವು ಕೂಡ ಜೋರಾಗಿದೆ. ಆದರೆ ಇದುವರೆಗೂ ಕೂಡ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆಯಾಗದಿರುವಂತಹ ಹಿನ್ನೆಲೆ ಮೇಟಿಯವರ ಮಕ್ಕಳಲ್ಲಿ ಸಹೋದರ ಸಹೋದರಿಯರ ಮಧ್ಯೆ ಟಿಕೆಟ್ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಉಂಟು ಮಾಡಿದೆ. ಹೀಗಾಗಿ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ಜೊತೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಬಿಸಿಲಿನ ಕಾವು ಇರುತ್ತಿದ್ದಂತೆ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಬಾಗಲಕೋಟೆಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಲ್ಲಿ ಕುಟುಂಬದಲ್ಲಿ ಒಂದು ರೀತಿಯಾಗಿ ವೈಮನಸ್ಸು ಇರೋ ಹಿನ್ನೆಲೆಯಲ್ಲಿ ಇನ್ನೂವರೆಗೆ ಟಿಕೆಟ್ ಫೈನಲ್ ಆಗಿಲ್ಲ. ಹೀಗಾಗಿ ಸಾಕಷ್ಟು ಒಂದು ಗೊಂದಲದ ಗೂಡಾಗಿದೆ ಅಂತ ಹೇಳ್ಬೋದು. ಇದರ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಡಿ. ನಂಜೇಗೌಡ ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾವಾಗ ಟಿಕೆಟ್ ಘೋಷಣೆ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಕುಟುಂಬದಲ್ಲಿ ಗೊಂದಲ ಆಗಿದೆ ಅನ್ನೋದು. ಸರ್, ಈಗಾಗಲೇ ಟಿಕೆಟ್ದಲ್ಲಿ ಸಾಕಷ್ಟು ಗೊಂದಲ ಆಗಿದೆ, ಸಮಸ್ಯೆ ಯಾವಾಗಿದೆ? ಗೊಂದಲ ಇಲ್ಲ, ಪೈಪೋಟಿ ಇದೆ, ವೈರತ್ವ ಇಲ್ಲ. ಪೈಪೋಟಿ ಸಾಮಾನ್ಯ, ಇದು ರಾಜಕಾರಣ. ಕುಟುಂಬದಲ್ಲಿಯೇ ಪೈಪೋಟಿ ನಾವು ಒಂದು ತಿಂಗಳಿಂದ ನೀವು ನೋಡ್ತಾ ಇದ್ದೇವೆ. ಹಿರಿಯರ ಮಧ್ಯ ವಹಿಸುವಿಕೆಯಿಂದ, ಹಿರಿಯರ ಹಿತವಚನದಿಂದ ಈ ಪೈಪೋಟಿ ಚುನಾವಣೆಗೆ ಯಾರು ಸ್ಪರ್ಧಾಳುಗಳು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದ ಮೇಲೆ ನಿಂತು ಹೋಗ್ತದೆ. ಈಗಾಗಲೇ ಮಾದೇವಿ ಮೇಟಿ ಅವರು ನನಗೆ ಟಿಕೆಟ್ ಕೊಡಬೇಕು, ನಾನು ಇಲ್ಲವಾದ್ರಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದೀನಿ. ಅವರ ಹೇಳಿಕೆಯನ್ನು ನಾವು ನೋಡಿದ್ದೇವೆ. ಕಾಂಗ್ರೆಸ್ಸಿನ ಟಿಕೆಟ್ ಕೊಡುವಂಥದ್ದು ನಮ್ಮ ವರಿಷ್ಠರ ಒಂದು ಅಧಿಕಾರ. ಚರ್ಚೆ ಈಗ ನಡೆದಿದೆ. ಯಾವುದೇ ಸಂದರ್ಭದಲ್ಲಿ ಇವತ್ತು ನನ್ನ ಅಂದಾಜು ಇನ್ನೊಂದು 2 ತಾಸು 3 ತಾಸು ಒಳಗೆ ಅಧಿಕೃತ ಅಭ್ಯರ್ಥಿ ಹೆಸರು ಘೋಷಣೆ ಆಗಬಹುದು, ಆಗೋದರಲ್ಲಿದೆ. ಚರ್ಚೆ ನಡೆದಿದೆ. ಪಕ್ಷೇತರವಾಗಿ ಕೊಡ್ತೇನೆ ಅಂತಕ್ಕಂಥವ್ರಿಗೆ ನಮ್ಮ ಯಾವುದೇ ಸಲಹೆ, ನಾವು ಪಕ್ಷದಲ್ಲಿದ್ದಂಥವ್ರು ಪಕ್ಷೇತರವಾಗಿ ಕೊಡ್ತೀನಿ ಅಂದಾಗ ಬೇಡ ಅಂತ ಹೇಳ್ತೀವಿ, ಮನವೊಲಿಸ್ತೀವಿ, ಕೊಡಬೇಡ್ರಿ ಅಂತ ಹೇಳ್ತೀವಿ. ಉಮೇಶ್ ಮೇಟಿ ಅವರಿಗೆ ಮಾತ್ರ ಟಿಕೆಟ್ ಕೊಟ್ಟರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲ್ಲ, ಇಲ್ಲವಾದರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಅದು ಮಹಾದೇವಿಯವರ ಅಭಿಪ್ರಾಯ. ಅವರ ಅಭಿಪ್ರಾಯವನ್ನು ನಮ್ಮ ಪಕ್ಷದ ನಾಯಕರಿಗೆ ಹೇಳಿದ್ದಾರೆ. ತೀರ್ಮಾನ ಅವ್ರು ತಗೋತಾರೆ. ಅವ್ರು ಹೇಳ್ದಂಗಾಗುತ್ತೋ, ಅವ್ರು ವಿಚಾರ ಮಾಡ್ದಂಗಾಗುತ್ತೋ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲ. ಈಗ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಯಾವಾಗ ನೀವು ನಾಮಿನೇಷನ್ ಫೈಲ್ ಮಾಡಿ? ನಾಳೆ 23ಕ್ಕೆ ಮಾಡಲೇಬೇಕಲ್ಲ. 23 3 ಗಂಟೆ ಒಳಗಾಗಿ ಮಾಡ್ತೇವೆ. ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ್ದೇವೆ. ಅವರು TP ಇನ್ನೂ ತಯಾರಾಗಿಲ್ಲ, ಅದು ನಾವು ಆಹ್ವಾನ ಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಪಂಚ ಯೋಜನೆ, ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ರೀತಿಯಾಗಿ ಜನರಿಗೆ ತಲುಪಿದೆ ಅಂತ ಹೇಳ್ಬೋದು. ಹೀಗಾಗಿ ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ಲ, ಯಾವುದೇ ಟಿಕೆಟ್ ಪೈಪೋಟಿ ಮಾತ್ರ ಇದೆ. ಅದು ಟಿಕೆಟ್ ಪೈಪೋಟಿ ಸಂಪೂರ್ಣವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಒಳಗೆ ಎಲ್ಲವೂ ಮುಗಿಯುತ್ತೆ. ಮುಂದಿನ 23ನೇ ತಾರೀಕು ನಾವು ನಾಮಿನೇಷನ್ನ ಫೈಲ್ ಮಾಡ್ತೀವಿ ಅನ್ನೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ ಅವರ ಮಾತು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ.